ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವಿತ್. ಮುನಿರತ್ನ ಮೇಲೆ ಮೊಟ್ಟೆಯಲ್ಲ ಆಸಿಡ್ ಅಟ್ಯಾಕ್ ಮಾಡಲಾಯಿತಾ? ಮೊಟ್ಟೆಯೊಳಗಡೆ ಆಸಿಡ್ ತುಂಬಿಸಿ ಎಸೆಯಲಾಗಿತ್ತಾ? ಹೀಗೊಂದು ಪ್ರಶ್ನೆ, ಅನುಮಾನ. ಈಗ ಮೊಟ್ಟೆಯಲ್ಲಿ ಆಸಿಡ್ ತುಂಬಿಸಿ ಅಟ್ಯಾಕ್ ಮಾಡಲಾಯಿತಾ? ಶಾಸಕ ಮುನಿರತ್ನ ತಲೆ ಭಾಗಕ್ಕೆ ಗಾಯವಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಎಂಎಲ್ಎನ ಅಡ್ಮಿಟ್ ಮಾಡಲಾಗಿದೆ. ಮುನಿರತ್ನ ಅವರ ಮೇಲೆ ಮೊಟ್ಟೆಯನ್ನ ಎಸೆಯಲಾಗುತ್ತೆ. ಆದರೆ ಈಗ ಬರ್ತಿರುವಂಥ ಈ ಒಂದು ಪ್ರಶ್ನೆ, ಮೂಡ್ತಾ ಇರುವಂಥ ಅನುಮಾನ, ಮೊಟ್ಟೆ ಒಳಗಡೆ ಆಸಿಡ್ ಅನ್ನ ತುಂಬಿಸಲಾಗಿತ್ತಾ? ನೋಡಿ, ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಡ್ಕೊಬರೋ ಸಂದರ್ಭದಲ್ಲಿ ಅವರ ಮೇಲೆ ಮೊಟ್ಟೆ ಹೊಡೆಯಲಾಗುತ್ತೆ. ಮೊಟ್ಟೆ ಒಳಗಡೆ ಆಸಿಡ್ ತುಂಬಿಸಿದ್ರ? ಮುನಿರತ್ನ ಅವರನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡಿದ್ರ? ಈ ರೀತಿಯಾದಂಥ ಆರೋಪಗಳನ್ನು ಅವರು ಮಾಡ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಈ ಒಂದು ಪ್ರಕರಣ. ಜೊತೆಗೆ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರನ್ನ ಈಗಾಗಲೇ ದಾಖಲಿಸಲಾಗಿದೆ. ಶಾಸಕ ಮುನಿರತ್ನ ಅವರ ತಲೆಯ ಭಾಗಕ್ಕೆ ಗಾಯವಾಗಿದೆ. ಬಹುತೇಕ ಮೊಟ್ಟೆ ಹೊಡೆದಂಥ ಸಂದರ್ಭದಲ್ಲಿ ಗಾಯ ಆಗೋದಿಲ್ಲ, ಆದರೆ ಗಾಯ ಆಗಿದೆಯಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪ್ತಿ, ಹೌದಾ, ನಿಜಕ್ಕೂ ಕೂಡ ಮೊಟ್ಟೆ ಒಳಗಡೆ ಆಸಿಡ್ ಅನ್ನು ತುಂಬಿಸಲಾಗಿತ್ತಾ? ಏನಿದು ಕತೆ ಅಂತ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಈಗ ಕೆಲ ಹೊತ್ತಿನ ಹಿಂದಷ್ಟೇ ಶಾಸಕ ಮುನಿರತ್ನ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿತ್ತು. ಅಂದರೆ ಮುಖ್ಯವಾಗಿ ಅವರ ತಲೆಭಾಗದಲ್ಲಿ ಗಂಭೀರವಾದಂತಹ ಗಾಯ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಜೊತೆಗೆ ಪೊಲೀಸರು ಅವರನ್ನ ನೇರವಾಗಿ ಮಲ್ಲೇಶ್ವರಂನಲ್ಲಿರುವಂತಹ ಕೆಸಿ ಜನರಲ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಡಾಕ್ಟರ್ ಪಂಕಜ ಅವರಿಂದ ಅವರಿಗೆ ಚಿಕಿತ್ಸೆ ಕೂಡ ನಡೆದಿದೆ. ಅಂದರೆ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೈನರ್ ಓಟಿಗೆ ಕರೆದುಕೊಂಡು ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಮೊಟ್ಟೆಯಲ್ಲಿ ಏನಾದರೂ ಆಸಿಡ್ ಅನ್ನೋ ಒಂದು ಅನುಮಾನವನ್ನ ವೈದ್ಯರು ಹೊರಹಾಕಿರುವಂತದ್ದು. ಯಾಕಂದ್ರೆ ಮೊಟ್ಟೆ ಹೊಡೆದಂತಹ ಜಾಗದ ತಲೆಯ ಭಾಗದಲ್ಲಿ ಕೂದಲು ಹೋಗಿರುವಂತದ್ದು, ಜೊತೆಗೆ ಕೆಂಪು ಬಣ್ಣಕ್ಕೆ ಆ ಸ್ಕಿನ್ ಟರ್ನ್ಔಟ್ ಆಗಿರುವಂತದ್ದು. ಹೀಗಾಗಿ ಇದೇನಾದ್ರೂ ಆಸಿಡ್ ನಿಂದ ಆಗಿದೆಯಾ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ನಾನೀಗ ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದೀನಿ. ಈಗಷ್ಟೇ ಅಲ್ಲಿಂದ ಫಸ್ಟ್ ಏಡ್ ಚಿಕಿತ್ಸೆಯನ್ನ ಮಾಡಿ ನಂತರ ಅವರನ್ನ ಎಮರ್ಜೆನ್ಸಿ ವಾರ್ಡ್ನಿಂದ ಜನರಲ್ ವಾರ್ಡ್ಗೆ ಕರ್ಕೊಂಡು ಬಂದಿರುವಂತದ್ದು. ಈಗ ಅಡ್ಮಿಟ್ ಮಾಡಲಾಗಿದೆ. ನಮಗೆ ಆಸ್ಪತ್ರೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕೆಲ ಗಂಟೆಗಳ ಕಾಲ ಅವರನ್ನ ಅಬ್ಸರ್ವೇಷನ್ ಅಲ್ಲಿ ಇಡಲಾಗುತ್ತೆ ಅಂತ. ಜೊತೆಗೆ ಓಟಿಯಿಂದ ಹೊರಗೆ ಬರುವಂತಹ ಸಂದರ್ಭದಲ್ಲಿ ನಾವು ಅವರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ನನಗೆ ತುಂಬಾ ಸುಸ್ತಾಗಿದೆ, ಹೀಗಾಗಿ ಮಾತಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಡಾಕ್ಟರ್ ಪಂಕಜ ಅವರಿಂದ ಟ್ರೀಟ್ಮೆಂಟ್ ಆಗ್ತಾ ಇದೆ. ಅವರನ್ನ ಅಬ್ಸರ್ವೇಷನ್ ನಲ್ಲಿ ಇಟ್ಟು ಏನೆಲ್ಲ ಆಗಿದೆ, ಯಾವ ರೀತಿಯಾಗಿ ಚಿಕಿತ್ಸೆನ ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಲಾಗುತ್ತೆ. ಡಾಕ್ಟರ್ ಮೋಹನ್ ಅವರು ಕೂಡ ಅಂದ್ರೆ ಈ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾಗಿದ್ದಾರೆ. ಅವರು ಕೂಡ ನೇತೃತ್ವವನ್ನು ವಹಿಸಿದ್ದಾರೆ. ಮೇಲ್ನೋಟಕ್ಕೆ ನಮಗೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮೊಟ್ಟೆಯಲ್ಲಿ ಆಸಿಡ್ ನ ಇಟ್ಟು ಅದರಿಂದ ಹೊಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮೊಟ್ಟೆ ಹೊಡೆದಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ರೆಡ್ನೆಸ್ ಬರಬೇಕು, ಆದ್ರೆ ಇಲ್ಲಿ ಕೂದಲು ಸುಟ್ಟು ಹೋಗಿರುವಂತದ್ದು. ಹೀಗಾಗಿ ವೈದ್ಯರು ಅನುಮಾನವನ್ನ ಹೊರ ಹಾಕ್ತಾ ಇದ್ದಾರೆ, ಅದೇನಾದ್ರೂ ಆಸಿಡ್ ಮೊಟ್ಟೆಯಲ್ಲಿ ಆಸಿಡ್ ನ ತುಂಬಿ ಅದರಿಂದ ಏನಾದ್ರೂ ಅಟ್ಯಾಕ್ ಆಗಿದೆಯಾ ಅಂತ. ಎಲ್ಲದಕ್ಕೂ ಕೂಡ ಪರೀಕ್ಷೆ ತನಿಖೆ ಆಗಬೇಕಾಗಿದೆ ದಿವಿತ್. ಓಕೆ, ಹಾಗೆ ಹೊರಡಲಿರಿ ದೀಪ್ತಿ, ನಾವು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರು, ಡಿ.ಕೆ. ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರು, ಡಿ.ಕೆ. ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರು, ಡಿ.ಕೆ. ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರು, ಡಿ.ಕೆ. ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರು, ಡಿ.ಕೆ. ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ದೀಪ್ತಿ ಮಾಹಿತಿ ಕೊಡ್ತಾ ಇದ್ರು ಲೈವ್ನಲ್ಲಿ. ದೀಪ್ತಿ, ನೋಡಿ, ಈಗ ಮುನಿರತ್ನ ಕೂಡ ಆರೋಪ ಮಾಡ್ತಿದ್ದಾರೆ, ಒಂದು ವೇಳೆ ನನ್ನ ಕೊಲೆ ಆದರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಮತ್ತು ಕುಟುಂಬ ಕಾರಣ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡ್ತಿದ್ದಾರೆ. ಜೊತೆಗೆ ಆಸಿಡ್ ಬಗ್ಗೆ ಕೂಡ ನೀವು ವಿವರಣೆ ಕೊಡ್ತಾ ಇದ್ರಿ, ಮತ್ತಷ್ಟು ಮಾಹಿತಿ ಕೊಡ್ತಾ ಹೋದ್ರೆ.
ದಿವಿತ್, ಸದ್ಯಕ್ಕೀಗ ಮುನಿರತ್ನ ಅವರು ಅಡ್ಮಿಟ್ ಆಗಿರುವಂತಹ ವಾರ್ಡ್ ಬಳಿ ಹೋಗ್ತೀನಿ. ಕಾರ್ಯಕರ್ತರು ಬೆಂಬಲಿಗರೆಲ್ಲ ಜಮಾವಣೆ ಆಗಿರುವಂಥದ್ದು, ಎಲ್ಲೋ ಒಂದು ಕಡೆ ಆತಂಕ. ಯಾಕಂದರೆ ಈ ಹಿಂದೆನೂ ಕೂಡ ಅವರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು, ಜೀವ ಬೆದರಿಕೆ ಇದೆ ಅಂತ ಖುದ್ದು ಮುನಿರತ್ನ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಬಲಿಗರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್ ಹೇಳಿ, ಇವತ್ತು ಈ ರೀತಿಯ ಅಟ್ಯಾಕು ಏನು ಹೇಳ್ತೀರಾ? ತುಂಬ ಗಂಭೀರವಾದ ಇದಮ್ಮ ಇದು. ತುಂಬ ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವಾಗ್ತಾ ಇದೆ ನಮಗೆಲ್ಲ. ನಮ್ಮ ಏನೋ ಇಷ್ಟೊಂದು ನೋವು ಕೊಡೋದು ತುಂಬಾ ಅಘೋರ ಅಂತ ಅನ್ನಿಸ್ತಾ ಇದೆ ನಮಗೆಲ್ಲ. ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟಿದೆ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇದು ತುಂಬಾ ಘೋರ ಇದು. ಅವರು ಹೌದು ಇದ್ವು, ಅವ್ರು ಬಂದರು. ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನೋತ್ಸವ ಮಾಡೋದಕ್ಕೆ ಅಂತ ಬಂದವ್ರ ಮೇಲೆ ನೇರ ಅಟ್ಯಾಕ್ ಮಾಡಿದ್ದಾರೆ. ಎಷ್ಟು ಜನ ಬಂದಿದ್ರಮ್ಮ? ಹ್ಞೂ ಮೇಡಮ್, ಸಾಹೇಬ್ರ ಜೊತೆಲೇ ಇದ್ವಿ, ನಾವೆಲ್ಲ ಅವ್ರ ಜೊತೆಲೇ ನಡ್ಕೊಂಡು ಬರ್ತಾ ಇದ್ವಿ. ಆದರೂ ಪೊಲೀಸವರೆಲ್ಲ ಕವರ್ ಮಾಡೋದ್ರು. ಅವರು ಬ್ಯಾಕ್ ಸೈಡಿಂದ ಹಿಂಗೆ ಮೊಟ್ಟೆ ಎಸ್ದುಬಿಟ್ಟು ಓಡೋಗೋದ್ರು ಪೊಲೀಸರು. ಎಷ್ಟು ಜನ ಬಂದಿದ್ರು ಮೇಡಮ್? ಒಬ್ಬ ವೈಟ್ ಕಲರ್ ಶರ್ಟು ದಪ್ಪಗಿದ್ದ ಮೇಡಮ್, ಅವನು ಎಸೆಯಕ್ಕೆ ಮುಂದೆ ಬಂದಿದ್ದ. ಹಿಂದೆ ಆ ಕಡೆ ಈ ಕಡೆ ಅವರು ಕಾಣಂಗೆ ನಿಂತ್ಕೊಳ್ಳಲ್ಲ. ಅವರು ನಮಗೆ ಗೊತ್ತಾಗಲ್ಲ, ಆ ರೀತಿಲಿ ನಿಂತ್ಕೋತಾರೆ ಅವರು ಮೇಡಮ್. ಇರ್ತಾರೆ ಮೇಡಮ್ ಎಲ್ಲ ಕಡೆನೂ. ಸ್ವಲ್ಪ ಗ್ಯಾಪ್ ಬಿಟ್ಟು ಇಬ್ಬಿಬ್ರು ಮೂರು ಜನ. ಆಮೇಲೆ ಅವರು ಅಲ್ಲೇ ಕುಸ್ತು ಬಿದ್ರಾ ಹೇಗೆ? ಅವರು ಅಲ್ಲೇ ಕುತ್ಕೊಬಿಟ್ರು ಮೇಡಮ್. ಅದು ಸ್ಟಾರ್ಟಿಂಗು ಸಾಹೇಬ್ರು ಬರ್ತಿದ್ದಂಗೆ ಕಾರಲ್ಲಿ ನಮಗೆ ಅದನ್ನು ಹೇಳ್ತಾ ಇದ್ರು. ನಾವು ಬರ್ತಿದ್ದಂಗೆ ಪೆಟ್ರೋಲ್ ಬ್ಯಾಂಕ್ ಅಂತ ಆಲ್ರೆಡಿ ನಮ್ಮ ಮೊಟ್ಟೆ ಎಸಿದ್ರು, ನನ್ನ ಕಾರಿಗೆ ಬಿತ್ತು ಅದು. ನನ್ನ ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಮಾತನಾಡಿಸ್ತಾ ಇರಿ, ನನ್ನ ಮತ್ತೆ ಸಂಪರ್ಕ ಮಾಡ್ತಾ ಹೋಗ್ತೀರಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಅಶ್ವಥ್. ಮುನಿರತ್ನ ಮೇಲೆ ಮೊಟ್ಟೆಯಲ್ಲ ಆಸಿಡ್ ಅಟ್ಯಾಕ್ ಮಾಡಲಾಯ್ತಾ? ಮೊಟ್ಟೆಯೊಳಗಡೆ ಆಸಿಡ್ ತುಂಬಿಸಿ ಎಸೆಯಲಾಗಿತ್ತಾ? ಹೀಗೊಂದು ಪ್ರಶ್ನೆ, ಅನುಮಾನ. ಈಗ ಮೊಟ್ಟೆಯಲ್ಲಿ ಆಸಿಡ್ ತುಂಬಿಸಿ ಅಟ್ಯಾಕ್ ಮಾಡಲಾಯ್ತಾ? ಶಾಸಕ ಮುನಿರತ್ನ ತಲೆ ಭಾಗಕ್ಕೆ ಗಾಯವಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ MLAನ ಅಡ್ಮಿಟ್ ಮಾಡಲಾಗಿದೆ. ಮುನಿರತ್ನ ಅವರ ಮೇಲೆ ಮೊಟ್ಟೆಯನ್ನ ಎಸೆಯಲಾಗುತ್ತೆ. ಆದರೆ ಈಗ ಬರ್ತಿರುವಂಥ ಈ ಒಂದು ಪ್ರಶ್ನೆ, ಮೂಡ್ತಾ ಇರುವಂಥ ಅನುಮಾನ, ಮೊಟ್ಟೆ ಒಳಗಡೆ ಆಸಿಡ್ ಅನ್ನ ತುಂಬಿಸಲಾಗಿತ್ತಾ? ನೋಡಿ, ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಡ್ಕೊಬರೋ ಸಂದರ್ಭದಲ್ಲಿ ಅವರ ಮೇಲೆ ಮೊಟ್ಟೆ ಹೊಡೆಯಲಾಗುತ್ತೆ. ಮೊಟ್ಟೆ ಒಳಗಡೆ ಆಸಿಡ್ ತುಂಬಿಸಿದ್ರ? ಮುನಿರತ್ನ ಅವರನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡಿದ್ರ? ಈ ರೀತಿಯಾದಂಥ ಆರೋಪಗಳನ್ನು ಅವರು ಮಾಡ್ತಾ ಇರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಈ ಒಂದು ಪ್ರಕರಣ. ಜೊತೆಗೆ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರನ್ನ ಈಗಾಗಲೇ ದಾಖಲಿಸಲಾಗಿದೆ. ಶಾಸಕ ಮುನಿರತ್ನ ಅವರ ತಲೆಯ ಭಾಗಕ್ಕೆ ಗಾಯವಾಗಿದೆ. ಬಹುತೇಕ ಮೊಟ್ಟೆ ಹೊಡೆದಂಥ ಸಂದರ್ಭದಲ್ಲಿ ಗಾಯ ಆಗೋದಿಲ್ಲ, ಆದರೆ ಗಾಯ ಆಗಿದೆಯಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪ್ತಿ, ಹೌದಾ, ನಿಜಕ್ಕೂ ಕೂಡ ಮೊಟ್ಟೆ ಒಳಗಡೆ ಆಸಿಡ್ ಅನ್ನು ತುಂಬಿಸಲಾಗಿತ್ತಾ? ಏನಿದು ಕತೆ ಅಂತ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್, ಈಗ ಕೆಲ ಹೊತ್ತಿನ ಹಿಂದಷ್ಟೇ ಶಾಸಕ ಮುನಿರತ್ನ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿತ್ತು. ಅಂದರೆ ಮುಖ್ಯವಾಗಿ ಅವರ ತಲೆಭಾಗದಲ್ಲಿ ಗಂಭೀರವಾದಂತಹ ಗಾಯ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಜೊತೆಗೆ ಪೊಲೀಸರು ಅವರನ್ನ ನೇರವಾಗಿ ಮಲ್ಲೇಶ್ವರಂನಲ್ಲಿರುವಂತಹ ಕೆಸಿ ಜನರಲ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಡಾಕ್ಟರ್ ಪಂಕಜ ಅವರಿಂದ ಅವರಿಗೆ ಚಿಕಿತ್ಸೆ ಕೂಡ ನಡೆದಿದೆ. ಅಂದರೆ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೈನರ್ ಓಟಿಗೆ ಕರೆದುಕೊಂಡು ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಮೊಟ್ಟೆಯಲ್ಲಿ ಏನಾದರೂ ಆಸಿಡ್ ಅನ್ನೋ ಒಂದು ಅನುಮಾನವನ್ನ ವೈದ್ಯರು ಹೊರಹಾಕಿರುವಂತದ್ದು. ಯಾಕಂದ್ರೆ ಮೊಟ್ಟೆ ಹೊಡೆದಂತಹ ಜಾಗದ ತಲೆಯ ಭಾಗದಲ್ಲಿ ಕೂದಲು ಹೋಗಿರುವಂತದ್ದು, ಜೊತೆಗೆ ಕೆಂಪು ಬಣ್ಣಕ್ಕೆ ಆ ಸ್ಕಿನ್ ಟರ್ನ್ಔಟ್ ಆಗಿರುವಂತದ್ದು. ಹೀಗಾಗಿ ಇದೇನಾದ್ರೂ ಆಸಿಡ್ ನಿಂದ ಆಗಿದೆಯಾ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ನಾನೀಗ ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲೇ ಇದ್ದೀನಿ. ಈಗಷ್ಟೇ ಅಲ್ಲಿಂದ ಫಸ್ಟ್ ಏಡ್ ಚಿಕಿತ್ಸೆಯನ್ನ ಮಾಡಿ ನಂತರ ಅವರನ್ನ ಎಮರ್ಜೆನ್ಸಿ ವಾರ್ಡ್ನಿಂದ ಜನರಲ್ ವಾರ್ಡ್ಗೆ ಕರ್ಕೊಂಡು ಬಂದಿರುವಂತದ್ದು. ಈಗ ಅಡ್ಮಿಟ್ ಮಾಡಲಾಗಿದೆ. ನಮಗೆ ಆಸ್ಪತ್ರೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕೆಲ ಗಂಟೆಗಳ ಕಾಲ ಅವರನ್ನ ಅಬ್ಸರ್ವೇಷನ್ ಅಲ್ಲಿ ಇಡಲಾಗುತ್ತೆ ಅಂತ. ಜೊತೆಗೆ ಓಟಿಯಿಂದ ಹೊರಗೆ ಬರುವಂತಹ ಸಂದರ್ಭದಲ್ಲಿ ನಾವು ಅವರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ನನಗೆ ತುಂಬಾ ಸುಸ್ತಾಗಿದೆ, ಹೀಗಾಗಿ ಮಾತಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಡಾಕ್ಟರ್ ಪಂಕಜ ಅವರಿಂದ ಟ್ರೀಟ್ಮೆಂಟ್ ಆಗ್ತಾ ಇದೆ. ಅವರನ್ನ ಅಬ್ಸರ್ವೇಷನ್ ನಲ್ಲಿ ಇಟ್ಟು ಏನೆಲ್ಲ ಆಗಿದೆ, ಯಾವ ರೀತಿಯಾಗಿ ಚಿಕಿತ್ಸೆನ ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಲಾಗುತ್ತೆ. ಡಾಕ್ಟರ್ ಮೋಹನ್ ಅವರು ಕೂಡ
ಅಂದ್ರೆ ಈ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾಗಿದ್ದಾರೆ. ಅವರು ಕೂಡ ನೇತೃತ್ವವನ್ನು ವಹಿಸಿದ್ದಾರೆ. ಮೇಲ್ನೋಟಕ್ಕೆ ನಮಗೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮೊಟ್ಟೆಯಲ್ಲಿ ಆಸಿಡ್ನ ಇಟ್ಟು ಅದರಿಂದ ಹೊಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮೊಟ್ಟೆ ಹೊಡೆದಂತಹ ಸಂದರ್ಭದಲ್ಲಿ ಆ ಭಾಗದಲ್ಲಿ ರೆಡ್ನೆಸ್ ಬರಬೇಕು, ಆದ್ರೆ ಇಲ್ಲಿ ಕೂದಲು ಸುಟ್ಟು ಹೋಗಿರುವಂಥದ್ದು. ಹೀಗಾಗಿ ವೈದ್ಯರು ಅನುಮಾನವನ್ನ ಹೊರಹಾಕ್ತಾ ಇದ್ದಾರೆ, ಅದೇನಾದ್ರೂ ಆಸಿಡ್ ಮೊಟ್ಟೆಯಲ್ಲಿ ಆಸಿಡ್ನ ತುಂಬಿ ಅದರಿಂದ ಏನಾದ್ರೂ ಅಟ್ಯಾಕ್ ಆಗಿದೆಯಾ ಅಂತ. ಎಲ್ಲದಕ್ಕೂ ಕೂಡ ಪರೀಕ್ಷೆ ತನಿಖೆ ಆಗಬೇಕಾಗಿದೆ ದಿವಿತ್. ಓಕೆ, ಹಾಗೆ ಓಡಲಿರಿ ದೀಪ್ತಿ, ನಾವು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದು ಕೊಟ್ಟಿದ್ದೀನಿ. ಎಸ್, ದೀಪ್ತಿ ಮಾಹಿತಿ ಕೊಡ್ತಾ ಇದ್ರು ಲೈವ್ನಲ್ಲಿ. ದೀಪ್ತಿ ನೋಡಿ, ಈಗ ಮುನಿರತ್ನ ಕೂಡ ಆರೋಪ ಮಾಡ್ತಿದ್ದಾರೆ, ಒಂದು ವೇಳೆ ನನ್ನ ಕೊಲೆ ಆದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಕುಟುಂಬ ಕಾರಣ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡ್ತಿದ್ದಾರೆ. ಜೊತೆಗೆ ಆಸಿಡ್ ಬಗ್ಗೆ ಕೂಡ ನೀವು ವಿವರಣೆ ಕೊಡ್ತಾ ಇದ್ರಿ, ಮತ್ತಷ್ಟು ಮಾಹಿತಿ ಕೊಡ್ತಾ ಹೋದ್ರೆ. ದಿವಿತ್, ಸದ್ಯಕ್ಕೀಗ ಮುನಿರತ್ನ ಅವರು ಅಡ್ಮಿಟ್ ಆಗಿರುವಂತಹ ವಾರ್ಡ್ ಬಳಿ ಹೋಗ್ತೀನಿ. ಕಾರ್ಯಕರ್ತರು ಬೆಂಬಲಿಗರೆಲ್ಲ ಜಮಾವಣೆ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಆತಂಕ, ಯಾಕಂದರೆ ಈ ಹಿಂದೆನೂ ಕೂಡ ಅವರ ಮೇಲೆ ಅಟ್ಯಾಕ್ ಆಗಿರುವಂಥದ್ದು, ಜೀವ ಬೆದರಿಕೆ ಇದೆ ಅಂತ ಖುದ್ದು ಮುನಿರತ್ನ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಬಲಿಗರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್ ಹೇಳಿ, ಇವತ್ತು ಈ ರೀತಿಯ ಅಟ್ಯಾಕು ಏನು ಹೇಳ್ತೀರಾ? ತುಂಬ ಗಂಭೀರವಾದ ಇದಮ್ಮ ಇದು. ತುಂಬ ಹೇಳ್ಕೊಳಕ್ಕಾಗದೇ ಇರೋಷ್ಟು ನೋವಾಗ್ತಾ ಇದೆ ನಮಗೆಲ್ಲ. ನಮ್ಮ ಏನೋ ಇಷ್ಟೊಂದು ನೋವು ಕೊಡೋದು ತುಂಬಾ ಅಘೋರ ಅಂತ ಅನ್ನಿಸ್ತಾ ಇದೆ ನಮಗೆಲ್ಲ. ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟಿದೆ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇದು ತುಂಬಾ ಘೋರ ಇದು. ಅವರು ಹೌದು ಇದ್ವು, ಅವ್ರು ಬಂದರು, ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನೋತ್ಸವ ಮಾಡೋದಕ್ಕೆ ಅಂತ ಬಂದರು. ಬಂದವ್ರ ಮೇಲೆ ನೇರ ಅಟ್ಯಾಕ್ ಮಾಡಿದ್ದಾರೆ. ಎಷ್ಟು ಜನ ಬಂದಿದ್ರಮ್ಮ? ಹ್ಞೂ ಮೇಡಮ್, ಸಾಹೇಬ್ರ ಜೊತೆಲೇ ಇದ್ವಿ, ನಾವೆಲ್ಲ ಅವ್ರ ಜೊತೆಲೇ ನಡ್ಕೊಂಡು ಬರ್ತಾ ಇದ್ವಿ. ಆದರೂ ಪೊಲೀಸವರೆಲ್ಲ ಕವರ್ ಮಾಡಿದ್ರು. ಅವರು ಬ್ಯಾಕ್ ಸೈಡಿಂದ ಹಿಂಗೆ ಮೊಟ್ಟೆ ಎಸ್ದುಬಿಟ್ಟು ಓಡೋಗೋದ್ರು ಪೊಲೀಸರು. ಎಷ್ಟು ಜನ ಬಂದಿದ್ರು ಮೇಡಮ್? ಒಬ್ಬ ವೈಟ್ ಕಲರ್ ಶರ್ಟು ದಪ್ಪಗಿದ್ದ ಮೇಡಮ್, ಅವನು ಎಸೆಯಕ್ಕೆ ಮುಂದೆ ಬಂದಿದ್ದ. ಹಿಂದೆ ಆ ಕಡೆ ಈ ಕಡೆ ಅವರು ಕಾಣಂಗೆ ನಿಂತ್ಕೊಳ್ಳಲ್ಲ, ಅವರು ನಮಗೆ ಗೊತ್ತಾಗಲ್ಲ ಆ ರೀತಿಲಿ ನಿಂತ್ಕೋತಾರೆ ಅವರು ಮೇಡಮ್. ಇರ್ತಾರೆ ಮೇಡಮ್ ಎಲ್ಲ ಕಡೆನೂ, ಸ್ವಲ್ಪ ಗ್ಯಾಪ್ ಬಿಟ್ಟು ಇಬ್ಬಿಬ್ರು ಮೂರು ಜನ. ಆಮೇಲೆ ಅವರು ಅಲ್ಲೇ ಕುಸ್ತು ಬಿದ್ರ ಹೇಗೆ? ಅವರು ಅಲ್ಲೇ ಕುತ್ಕೊಬಿಟ್ರು ಮೇಡಮ್. ಅದು ಸ್ಟಾರ್ಟಿಂಗು ಸಾಹೇಬ್ರು ಬರ್ತಿದ್ದಂಗೆ ಕಾರಲ್ಲಿ ನಮಗೆ ಅದನ್ನು ಹೇಳ್ತಾ ಇದ್ರು. ನಾವು ಬರ್ತಿದ್ದಂಗೆ ಪೆಟ್ರೋಲ್ ಬ್ಯಾಂಕ್ ಅಂತ ಆಲ್ರೆಡಿ ನಮ್ಮ ಮೊಟ್ಟೆ ಎಸಿದ್ರು, ನನ್ನ ಕಾರಿಗೆ ಬಿತ್ತು ಅದು. ಓಕೆ, ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಮಾತನಾಡಿಸ್ತಾ ಇರಿ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತಾ ಹೋಗ್ತೀರಿ.